ಬೆಕ್ಕು ಬಂದಿದೆ ಗೈಸ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ತಾ ಅದು ಕೂಡ. ಎಲ್ಲಿಂದ ಬಂದದ್ದು ನೀನು? ಎಲ್ಲಿಂದ ಬಂದದ್ದೇ? ಬರ್ಸನಾ? ಬರ್ಸ. ಮಳೆ ನೋಡಿ ಗೈಸ್ ಎಷ್ಟು ಜೋರು ಬರ್ತಾ ಉಂಟು. ಸಾಲ್ಮಲ್ಲಿ ಮಾತಾಡಲ್ಲ ನೆನಪಿ. ಇವತ್ತು ಬೆಳಿಗ್ಗೆ ಮಳೆ ಶುರು ಆಗಿದೆ. ಚಂದ ಸುರಿತಾ ಉಂಟು ಮಳೆ. ಕಷಾಯ ಕುಡಿತಾ ಇದ್ದೇನೆ. ಮಳೆಗೆ ಬಿಸಿ ಬಿಸಿ ಕಷಾಯ ಸೂಪರ್ ಆಗ್ತದೆ. ಚಂದ ಸುರಿತಾ ಉಂಟು ಮಳೆ. ನಾನು ತಿಂಡಿ ತಿನ್ಲಿಕ್ಕೆ ಕೂತೆ ಗೈಸ್. ಇವತ್ತು ನಮಗೆ ಎಂತ ತಿಂಡಿ ಗೊತ್ತಂತ? ಅರಸಿನೆಲೆದು ಗಟ್ಟಿ. ನಾವು ಅರಸಿನೆಲೆದು ಗಟ್ಟಿ ಹೇಗೆ ಮಾಡ್ತೇವೆ ಅಂತ ನೋಡ್ಕೊಂಡು ಬನ್ನಿ. ಇದು ಅರಸಿನ ಎಲೆ ನಮ್ಮ ತೋಟದಲ್ಲೇ ಅದೊಂಥರ ಖುಷಿ ಅಲ್ಲ. ನಮ್ಮ ತೋಟದಲ್ಲೇ ನಾವು ಬೆಳೆಸಿ ಅದನ್ನು ತೆಗೆದು ಅದರಲ್ಲಿ ಯೂಸ್ ಮಾಡಿ ಅಡಿಗೆ ಏನಾದ್ರು ಮಾಡ್ಲಿಕ್ಕೆ. ಹಾಗೆ ಅಮ್ಮ ತೆಗಿತಾ ಇದ್ದಾರೆ ಎಲೆಯನ್ನು. ಅದಕ್ಕೆ ಒಂದು 2.5 ಪಾವು ಬೆಳ್ತಕ್ಕಿ, ಒಂದು ಅರ್ಧ ಪಾವು ಕುಚ್ಲಕ್ಕಿ, ಇದನ್ನೊಂದು 4ರಿಂದ 5 ಗವರ್ ನೆನೆಸಿಡ್ಬೇಕು. ಫಸ್ಟ್ ಒಂದೊಂದೇ ತೊಳಿಬೇಕು, ಹಿಂದೆ ಮುಂದೆ ಎಲ್ಲ ಚಂದ ತೊಳಿಬೇಕು. ಎಣ್ಣೆ ಹಾಕಿದ್ದಾರೆ ಬನಲೆಗೆ. ಗ್ಯಾಸ್ ಆನ್ ಮಾಡಬಾರ್ದು. ಪಾತ್ರೆಲಿದ್ದ ನೀರುದು ಬಸನ್ನೆಲ್ಲ ತೆಗೆದು ಆಮೇಲೆ ಎಣ್ಣೆ ಹಾಕಬೇಕು. ಬನಲೆಗೆ ಎಣ್ಣೆ ಹಾಕಿ ಈಗ ಹಿಟ್ಟನ್ನು ಹಾಕಬೇಕು. ಸುಮ್ಮನೆ ಗ್ಯಾಸಲ್ಲಿ ಉರಿಸ್ಲಿಕ್ಕಿಲ್ಲ, ನಾನು ಹೇಳಿದೆ ಅಲ್ಲ. ನೆಕ್ಸ್ಟ್ ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು ಸೌಟಲ್ಲಿ. ಅದು ಹಾಗೆ ತಿರುಗಿಸಿ ಗಟ್ಟಿ ಆಗ್ತದೆ. ಹಾಗೆ ಸೌಟಲ್ಲಿ ಹೀಗೆ ಮಾಡ್ತಾ ಇರಬೇಕು. ಹೀಗೆ ಮಾಡಿ ಹಾಗೆ ಮಿಕ್ಸ್ ಮಾಡ್ತಾ ಹೀಗೆ ಗಟ್ಟಿ ಆಗ್ತದೆ. ಹೀಗೆ ಕೈ ಆಡಿಸ್ತಾ ಇರ್ಬೇಕು. ಹೀಗೆ ಅದು ಹಿಟ್ಟು ಗಟ್ಟಿ ಆಗ್ತದೆ. ಕೈಗೆ ಅಂಟಬಾರ್ದು. ಹಾಗೆ ಹಾಗೆ ಆಮೇಲೆ ಅದು ಹಸಿ ಎಲ್ಲ ಹೋಗಿ ಚಂದ ಬೇಯಬೇಕದು. ಹಾಗೆ ಒಂದು ಎಲೆ ತಗೊಂಡು ಅದರ ಮೇಲೆ ಹಿಟ್ಟನ್ನು ಹಾಗೆ ಇಟ್ಟು ಒತ್ತುತ್ತಾ ಹೋಗ್ಬೇಕು. ಒತ್ತಿ ಆ ಎಲೆಗೆ ಫುಲ್ ಸ್ಪ್ರೆಡ್ ಮಾಡಿ ಹಿಟ್ಟನ್ನು. ಆಮೇಲೆ ಮಿಡ್ಲಲ್ಲಿ ಅಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯ್ದು ಮಿಕ್ಸ್ ಅದನ್ನು ಮಿಡ್ಲಿಗಿಟ್ಟು ಕ್ಲೋಸ್ ಮಾಡಬೇಕು. ನಾನು ತೋರಿಸ್ತೇನೆ. ಆ ಥರ ಮಿಡ್ಲಿಗೆ ಬೆಲ್ಲ ಮತ್ತು ತೆಂಗಿನಕಾಯ್ದು ಇದನ್ನು ಹಾಕಿ ಆ ಥರ ಕ್ಲೋಸ್ ಮಾಡಬೇಕು. ಇಲ್ಲಿ ಆಲ್ರೆಡಿ ತುಂಬ ಮಾಡಿಟ್ಟಿದ್ದಾರೆ. ಹಾಗೆ ಇದೆಲ್ಲ ಆದಮೇಲೆ ಎಂತ ಮಾಡೋದು ಅಂತ ಆಮೇಲೆ ಹೇಳ್ತೇನೆ. ಫೋಲ್ಡ್ ಮಾಡಿ ಎಲ್ಲ ಆದಮೇಲೆ ಹೀಗೆ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡುದು. ಅದನ್ನು ಇದು ಬೇಯಲಿಕ್ಕೆ ಸಾಧಾರಣ 1 hour ಬೇಕಾಗ್ತದೆ. ಇಲ್ಲಿ ನೋಡಿ, ಬೆಂದ ಮೇಲೆ ಹೀಗೆ ಕಾಣ್ತದೆ. ಟೈಮ್ ಈಗ 7 o'clock ಆಗಿದೆ. ಆದರೂ ನೋಡಿ ಅಂತೆ 7 o'clock ಥರ ಅನಿಸೋದೇ ಇಲ್ಲ. ಇನ್ನು ಎಷ್ಟು ಬೆಳಕುಂಟು ನೋಡಿ ಅಲ್ಲ. ಈಗ ಸಂಜೆ ಆಯಿತು. ಸಣ್ಣವನು ಮಲ್ಕೊಂಡ. 7 ಗಂಟೆ ಆಯ್ತಲ್ಲ. ಅವ ಮಲಗಿದ. ಅವ್ಯಕ್ತ ಆಟ ಆಡ್ತಿದ್ದಾನೆ. ಎಂತಾಯ್ತು ಅಂತ ಹೇಳಿದ್ರೆ, ಅವನು 7 o'clock ಮಲಗಿ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದ. ಮತ್ತೆ ವಾಪಸ್ 9 o'clock ಮಲಗಿ 11 o'clock ಎದ್ದ. ನಾನು ಇನ್ನೇನು ಮಲಗಲಿಕ್ಕೆ ರೆಡಿ ಆಗುವ ಅಂತ ಹೇಳೋಷ್ಟೊತ್ತಿಗೆ ಅವನು ಎದ್ದಾಯ್ತು. ಅವ್ಯಕ್ತಿಗೆ ಪಾಪ ಒಳ್ಳೆ ನಿದ್ರೆ ಆಯ್ತಾ.
ಇವನಿಗೆ ಅಥರ್ವನಿಗೆ ಫುಲ್ ಎಚ್ಚರಿಗಾಗಿ ಮಲಗ್ತಾನ. ನನಗೆ ಫುಲ್ ನಿದ್ರೆಯಲ್ಲಿ ಕಣ್ಣು ಎಳಿತಾ ಇತ್ತು. ಎಂತ ಅಂತ ಹೇಳಿದ್ರೆ ಅವ ಹೀಗೆ ಎದ್ರೆ ಉಂಟಲ್ಲ ಪಕ್ಕ ಮಲಗುದಿಲ್ಲ. 2:30 ಆಗದೆ ಅವನು ಮಲಗುದಿಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೇನೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.